ಪಾರ್ವತಿ, ಪ್ರೀತಿಯಿಂದ ಬಂದವರ ಪಾಲಿಗೆ ಇವನು ಹೊಳೆಯುವ ಚಂದ್ರ, ನಾನೇ ಗರತಿ ಎಂದು ಗರ್ವದಿಂದ ಹಾರಾಡಿದರೆ ಅವರ ಪಾಲಿಗೆ ಗರ್ವದ ಗಟ್ಟೆ ಸರ್ಪ ಗಜೇಂದ್ರ. ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟೆಯಲ್ಲೋ ರಾಕ್ಷಸ. ಖಂಡಿತವಾಗಿಯೂ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ವೋ. ನನ್ನ ಮಗ ನಿನ್ನ ರುಂಡವನ್ನೇ ಹೊಡಿಸುತ್ತಾನೆ ಕಣೋ, ನಿನ್ನ ರುಂಡವನ್ನೇ ಹೊಡಿಸುತ್ತಾನೆ ನನ್ನ ಮಗ. ಲೇ ಪಾರ್ವತಿ, ನಿನ್ನ ಮಗ ಬದುಕಿದರೆ ನೀನು ಬದುಕಿದರೆ ತಾನೇ ನಿನ್ನ ಮಗನಿಂದ ನನ್ನ ರುಂಡ ಹೊಡಿಸುವುದು. ಮುಗಿತಲೇ ನಿನ್ನ ಕತೆ. ಪಾರ್ವತಿ, ಪ್ರಥಮ ಪರಿವೇಶದಲ್ಲಿ ನಾನಿಟ್ಟ ಶೇಡು ಸಫಲವಾಯಿತು. ಇನ್ನು ನನ್ನ ಮುಂದಿನ ಕಾರ್ಯ ಆ ನಿನ್ನ ಮಗಳ ಸೀತಾಳ ಶೀಲಹರಣ. ये भगवान, क्यों बनाता है गरीब वाला लड़के को इतना खूबसूरत, लेकिन हम जैसे खलनायक को हाथों में शिकार बन जाता है. ಇದರ ಅರ್ಥ ಕನ್ನಡದಲ್ಲಿ ಏನು ಗೊತ್ತಾ? ಏ ಪರಮಾತ್ಮ, ಯಾಕೆ ಹುಟ್ಟಿಸ್ತೀಯ ಬಡವರ ಮನೆಯಲ್ಲಿ ಚಂದುಳ ಚಲಿವೇರನನ್ನು? ಆದರೆ ನಮ್ಮಂತ ಖಳನಾಯಕರ ಕೈಯಲ್ಲಿ ಇವರ ಶೀಲಹರಣ. ಬುದ್ಧಿ ತರ್ಲಿಲ್ವಲ್ಲ, ಎಲ್ಲಿ ಹೋಗಿದ್ದಾಳೋ ಅವ? ಏನಾಯ್ತು ಅಣ್ಣ? ಅಣ್ಣ, ವಾ ತಂಗಿ, ಏನಾಯ್ತವ್ವ? ಅಲ್ಲೋ ನನ್ನ ಅವನನ್ನು. ಪಾರ್ವತಿ, ಅವ್ವ, ಏನಾಯ್ತವ ನಿನಗೆ? ಏನಾಯ್ತು? ಈ ಪ್ರಪಂಚವನ್ನು ನೋಡೋಕ್ಕಿಂತಲೇ ನನ್ನ ತಂದೆಯನ್ನು ಕಳೆದುಕೊಂಡೆ. ಚಿಕ್ಕ ವಯಸ್ಸಿನಿಂದಲೇ ನನ್ನ ತಾಯಿಯನ್ನು ಕಳೆದುಕೊಂಡೆ. ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾದ ಈ ತಪ್ಪನಿಗೆ ತಂದೆ ತಾಯಿ ಪ್ರೀತಿ ಕೊಟ್ಟು ನನ್ನನ್ನು ಬೆಳೆಸಿದ್ದೀರಿ. ಆದರೆ ಈ ರೀತಿ ನನ್ನನ್ನು ಬಿಟ್ಟು ಮತ್ತೆ ಅನಾಥನಾಗಿ ಮಾಡಬೇಡವ, ಮಾಡಬೇಡ. ಪಾರ್ವತಿ, ಏನಾಯಿತು? ಮಾತನಾಡು ಪಾರ್ವತಿ, ಮಾತನಾಡು. ಯಾಕೆ ಮೌನವಾಗಿ ಮಲಗಿದೆ ಪಾರ್ವತಿ? ಸಂತೋಷದ ಸಾಗರದಲ್ಲಿ ತೇಲುವ ಈ ನಮ್ಮ ಸಂಸಾರಕ್ಕೆ ಮತ್ಯಾವ ವಿಧಿಯ ಕನ್ನ ಬಿತ್ತು? ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಸಾಲದ ಸರ್ಪಳಿಗೆ ಸಿಕ್ಕು ಅರ್ಥ ಜೀವನವೇ ನಾಶವಾಗಿ, ಇನ್ನೊಂದ ಕಡೆ ನೋಡಿದರೆ ಕೆರ ಹಾವಳಿಗೆ ತುತ್ತಾಗಿ ನನ್ನ ಜೀವನವೇ ನಾಶವಾಗಿ ಹೋಯಿತು. ಈ ಬಡವನ ಬಾಳು ಕಣ್ಣೀರಿನ ಗೋಳಾಯಿತು. ಇದು ಸಾಲದೆಂದು ಮತ್ತಾವ ಭರವಸೆಯನ್ನು ಪಡೆಯುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ನೀವೇ ಈ ರೀತಿ ಅಳುತ್ತಾ ಕಣ್ಣೀರು ನಮ್ಮ ಕಥೆ ಏನಪ್ಪ? ಅದು ಅಲ್ಲದೆ ದುರಂತ ನೋಡಿದ್ರೆ ಯಾವುದೋ ಒಂದು ಕಾಡು ಪ್ರಾಣಿ ನನ್ನ ತಾಯಿಯನ್ನು ಕೊಂದು ಹಾಕಿದೆ ಅಂತ ತಂಗಿ. ಕಾಡೊಳಗ ಪ್ರಾಣಿ ಅಲ್ಲ ತಂಗಿ, ಅದು ಈ ಊರಿನ ಅವರೊಳಗಿರುವ ಮಾನವ ಪ್ರಾಣಿ. ಆ ಪ್ರಾಣಿ ಯಾರು ಎಂದು ಕಂಡು ಹಿಡಿದು ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಬರುತ್ತೇನೆ. ಬೇಡ ಪ್ರಶಾಂತ, ಬೇಡ. ಅಪ್ಪ ಪಾಪ,
ನನ್ನನ್ನು ತಡೆದು ಮತ್ತೆ ನಪುಸದ ಕಂತೆ ಮಾಡಬೇಡಪ್ಪ. ನನ್ನ ತಾಯಿಯನ್ನು ಕೊಂದ ಆ ಕುಲಘಾತಕನ ಕತ್ತು ಕಡಿವರೆಗೂ ನನ್ನ ಅಂತರದಲ್ಲಿ ಉತ್ತಿರುವ ಬೆಂಕಿ ಆರುವುದಿಲ್ಲಪ್ಪ, ಆರುವುದಿಲ್ಲ. ಅಣ್ಣ ನಿಂತ್ಕೊಂಡ, ನೀನು ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ತಂಗಿ ತಂಗಿ, ಆಣೆ ಇಟ್ಟಿ ಅಣ್ಣನನ್ನು ಬಂಧಿಸಬೇಡಪ್ಪ, ಬಂಧಿಸಬೇಡ. ಹೌದಣ್ಣ, ಹೌದು. ಈಗಾಗಲೇ ತಾಯಿಯನ್ನು ಕಳೆದುಕೊಂಡು ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಮತ್ತೆ ನಿನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿ ನಮಗಿಲ್ಲ ಅಣ್ಣ, ನಮಗಿಲ್ಲ. ಹೌದು ಪ್ರಶಾಂತ, ಹೌದು. ನಿನ್ನ ತಂಗಿ ಹೇಳುವುದು ನಿಜವಿದೆ. ನಮ್ಮ ವೇಳೆ ಸರಿ ಆಗಿಲ್ಲ ಅಂದ ಮೇಲೆ ಇಂಥ ಸಮಯದಲ್ಲಿ ನಾವೇನೇ ಮಾಡಿದರೂ ಒಳ್ಳೇದಾಗುವುದಿಲ್ಲ ಪ್ರಶಾಂತ, ಒಳ್ಳೇದಾಗುವುದಿಲ್ಲ. ಮೊದಲು ನಿನ್ನ ತಾಯಿಯ ಅಂತ್ಯಕ್ರಿಯೆ ಮುಗಿಸೋಣ, ಆಮೇಲೆ ಸಮಯ ಬಂದಾಗ ನೋಡಿದರಾಯ್ತು ಪ್ರಶಾಂತ, ನೋಡಿದರಾಯ್ತು. ಅವ್ವ ಅವ್ವ ಅವ್ವ, ಇನ್ನು ಮುಂದೆ ಯಾರಿಗೆ ಅವ್ವ ಅನ್ನಲ್ಲವ್ವ. ಅವ್ವ, ನನ್ನನ್ನು ಮತ್ತೆ ಅನಾಥನಾಗಿ ಮಾಡಿಬಿಟ್ಟೇನವ್ವ. ಮೇಲು ಕೀಳು ನೋಡುವುದಿಲ್ಲ, ಕಷ್ಟ ನಷ್ಟವು ಬಾಳು ಎಂದು ಬೇಡುವುದಿಲ್ಲ, ಇಲ್ಲಿ ಸ್ಪಷ್ಟವು. ಯಾರಾದರೇನೋ ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನೋ ಎಲ್ಲ ಮಣ್ಣು ನಂಗು ನೋವನು. ಈ ಚೋರು ಗುಡಿಯೊಳಗೆ ಇರುವುದು ಮನೆಗೆ